ಬೇಕ್ರಿ ಸ್ಟೈಲಲ್ಲಿ ಸೂಪರ್ ಕ್ರಿಸ್ಪಿ ಹಾಗೆ ಸೂಪರ್ ಟೇಸ್ಟಿ ಆಗಿರೋವಂಥ ಈ ಥರ ನಿಪ್ಪಟ್ಟನ್ನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡ್ತಿದ್ದೀರಲ್ವಾ, ಸೇಮ್ ಅಂಗಡಿನಲ್ಲಿ ಸಿಗುತ್ತಲ್ವ ಅದೇ ಥರ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ನಷ್ಟು ಅಕ್ಕಿ ಹಿಟ್ಟು, 1/4 ಕಪ್ನಷ್ಟು ಮೈದಾ ಹಿಟ್ಟು, 2 ಸ್ಪೂನಷ್ಟು ಸಣ್ಣ ರವೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕರಿಬೇವಿನ ಸೊಪ್ಪು, ಕಡಲೆ ಮತ್ತು ಕಡಲೆ ಬೀಜನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಬಿಳಿ ಎಳ್ಳು, ಚಿಟಿಕೆಯಷ್ಟು ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಬಿಸಿ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಈ ಹದಕ್ಕೆ ಕಲಿಸ್ಕೋಬೇಕು. ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ನಾರ್ಮಲ್ ಆಗಿ ಚಪಾತಿನ ಲಟ್ಟಿಸ್ಕೋತೀವಲ್ವ, ಆ ಥರ ಲಟ್ಟಿಸಿ ನಿಪ್ಪಟ್ಟನ್ನ ಮಾಡ್ಕೋಬೋದು. ರೌಂಡಾಗಿ ಶೇಪ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತಂದರೆ ಈ ಥರ ದೊಡ್ಡದಾಗಿ ಚಪಾತಿ ಥರ ಲಟ್ಟಿಸಿ ನಂತರ ಯಾವುದಾದ್ರೂ ಕ್ಯಾಪಿಂದ ಈ ಥರ ಕಟ್ ಮಾಡಿಕೊಂಡು ಕಾದಿರೋಂಥ ಎಣ್ಣೆನಲ್ಲಿ ಸೇರಿಸ್ಕೊಂಡು ನೊರೆ ಎಲ್ಲ ಕಡಿಮೆ ಆಗೋ ತನಕ, ಹಾಗೆಯೇ ಕಲರ್ ಚೇಂಜ್ ಆಗೋ ತನಕ, ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುವಂಥ ನಿಪ್ಪಟ್ಟು ರೆಡಿ.